ಹೆಂಗ್ ಬರ್ತಾರಪ್ಪ ಸ್ವಾಮಿ, ಸಾಯಕ್ ಬರ್ತಾರೆ. ಇಲ್ಲಿ 2 ಲೈನ್ ಹಾಕೋನ ಈ ಕಡೆ ಬರಬಾರ್ದು ಅಂತ ಸಾಯಕ್ ಬಂದು ಸಾಯ್ತವೆ. ಹಿಂಗ್ ಮಾಡ್ಕೊಂಡು ಬರ್ತಾನ ಬಾರಲು ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದ್ ಗೊತ್ತಾ ನಿಮ್ಗೆ? ಅದಕ್ಕೆ ದೊಡ್ಡ ಎಕ್ಸಾಂಪಲ್ ನಾನು. ಮಾತ್ರ ಕಚ್ಚಡವಾಗಿತ್ತು, ರೋಡ್ ಮಾತ್ರ ಒಂದು ಚೂರು ಚೆನ್ನಾಗಿರ್ಲಿಲ್ಲ. ಬಂತು ನೋಡಿ ಟೆಂಪಲ್, ಇದೇ ಮಂಗಳಾದೇವಿ ಟೆಂಪಲ್, ಒನ್ ಆಫ್ ದ ಫೇಮಸ್ ಓಲ್ಡ್ ಫೇಮಸ್ ಟೆಂಪಲ್ ಅಂತೆ. ಇಲ್ಲಿಂದ ಸಕಲೇಶ್ಪುರದಿಂದ ಬಿಟ್ಟಿದ್ದೀವಿ. ರೋಡ್ ಮಾತ್ರ ಹೆಂಗುರು ಈ ರೇಂಜಿಗಿದೆ, ರೋಡ್ ಮಸ್ತಾಗಿದೆ ನೋಡ್ತಿರ್ಬೋದು. ಭಯನೇ ಆಗುತ್ತೆ ಗುರು. ಇವಾಗ ಮಾಡಿರೋದು ರೋಡು, ಮುಂಚೆ ಸಿಕ್ಕಾಪಟ್ಟೆ ಜನ ಬೈಕೊಂಡು ಓಡಾಡೋರು, ಇವಾಗ ಮಾಡಿರ್ಬೋದು ಈ ರೋಡು. ಇದೇ ರೋಡ್ ಅನಿಸುತ್ತೆ ಎಲ್ಲ ಫುಲ್ಲು. ನಾನು ಆವಾಗಲೇ ಹೇಳಿದ್ನಲ್ಲ, ಇನ್ನೂ ಅಲ್ಲಿ ಉಡುಪಿ ಹತ್ರ ಇನ್ನೂ ಅಧ್ವಾನ ಇತ್ತು, ಏನಾಗಿದೆ ಗೊತ್ತಿಲ್ಲ. ಮುಂಚೆ ಅದು ಹಂಗೆ ಇತ್ತು, ಇವಾಗ ರೋಡ್ ಮಾಡ್ತಿರೋದು ನೋಡಿ. ಇನ್ನೂ ಕೆಟ್ಟದಾಗಿತ್ತಂತೆ. ಸಕಲೇಶ್ಪುರ ಮೇಲೆ ಹೋದರೆ ಇದು ಮಂಗಳೂರಿಗೆ ಹೋಗೋ ರೋಡು ನೋಡಿ, ಇಷ್ಟು ಕೆಟ್ಟದಾಗಿದೆ. ಇನ್ನೂ ಒಂದೊಂದು ಟೈಮ್ ಟ್ರಾಫಿಕ್ ಆಗುತ್ತೆ ನೋಡಿದ್ದೀನಿ ಯಪ್ಪ. ನೋಡಿ ನಾನು ಫೈನಲಿ ಇವತ್ತು ಆ ರೋಡಲ್ಲಿ ಹೋಗ್ತಾಯಿದ್ದೀನಿ. ಇನ್ನೂ ಇದು ಯಾವ ಕಾಲಕ್ಕೆ ಆಗುತ್ತೋ ಏನೋ, ಯಾರು ತುಂಬ ವರ್ಷದಿಂದನೂ ಮಾಡ್ತಾನೇ ಅವರಂತೆ, ಅದು ಯಾವಾಗ ಮುಗೀತದೋ ಗೊತ್ತಿಲ್ಲ ನೋಡಿ. ಅಯ್ಯೋ, ನಾನು ಗೆಸ್ ಮಾಡಿದೆ ಹಂಗೆ ಆಯಿತು. ಗೊತ್ತಲ್ಲ ಏನು ಹೇಳಿ. 2 ವೇ ಹೋಗ್ತಾ ಇರೋದು ನಾವು ನೋಡಿ. ಗಾಡಿಗಳು ಹೆಂಗೆ ಗೊತ್ತಾವೆ, ಲಾರಿಗಳು ಅದು ಹೆಂಗೆ ಕಟ್ ಮಾಡ್ತಾರೋ. ಸಪ್ರೇಟ್ ಆದಮೇಲೆ ತೊಂದರೆ ಇಲ್ಲ, ಆ ರೋಡ್ ಆಗಿಬಿಟ್ರೆ ಟೆನ್ಷನ್ ಇಲ್ಲ. ಆ ರೋಡ್ ಆಗೋ ಗಂಟ ಸ್ವಲ್ಪ ಹುಷಾರ ಓಡಾಡಿ, ಈ ರೂಟಲ್ಲಿ ಓಡಾಡೋರು ನೋಡಿ. ಅಲ್ಲೊಂದು ಲಾರಿ ಬರ್ತೈತೆ. ಹೆಂಗೆ ಬರ್ತಾರಪ್ಪ ಸ್ವಾಮಿ, ಸಾಯಕ್ಕೆ ಬರ್ತಾರೆ. ಇಲ್ಲಿ 2 ಲೈನ್ ಹಾಕೋನ ಈ ಕಡೆ ಬರಬಾರ್ದು ಅಂತ ಸಾಯಕ್ಕೆ ಬಂದು ಸಾಯ್ತವೆ. ಅವ್ರು ಸಾಯೋದನ್ನ ನಮ್ಮನ್ನೂ ಸಾಯಿಸ್ತಾರೆ. ಏನು ಹೇಳಿ, ಡಬಲ್ ಲೈನ್ ಹಾಕಿದ್ರೆ ಈ ಕಡೆ ಬರಬಾರ್ದು ಅಂತ ಅರ್ಥ. ಆದರೂ ಇವರೆಲ್ಲ ಬೆಂಗಳೂರು, ಇವೆಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ತಾವ್ರೆ ಇವರೆಲ್ಲ. ರಿಟರ್ನ್ ಎಲ್ಲ ಜಾಗ ಖಾಲಿ ಮಾಡ್ತಾವ್ರೆ. ಈ ಸಕಲೇಶ್ಪುರದಿಂದ ಸ್ವಲ್ಪ ಕಿಲೋಮೀಟ್ರ್ ಬಂದರೆ ಒಂದು ಗಣೇಶ ದೇವಸ್ಥಾನ ಇದೆ, ಸಗದ ಇದೆ. ಒಂದು ಸಲ ವಿಸಿಟ್ ಮಾಡಿ. ನಿಮ್ಗೇನೋ ಟೈಮ್ ಇತ್ತು ಅಂತ ಹೇಳಿದ್ರೆ, ಅದು ಹೆಸರು ನೋಡಲಿಲ್ಲ, ಚೆನ್ನಾಗಿತ್ತು ಒಟ್ಟಿನಲ್ಲಿ. ಮಂಗಳೂರಿಂದ ಉಡುಪಿ 100. ಇವಾಗ ತಿರ್ಗಾ ಚೇಂಜಸ್ ಮಾಡಿಕೊಂಡು ಡೈರೆಕ್ಟ್ ಮಂಗಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಥರ ಏನಾಗುತ್ತೆ ಗೊತ್ತಿಲ್ಲ. ಮಂಗಳೂರು ನಾವು ಡೈರೆಕ್ಟ್ ಉಡುಪಿ ಹೋಗೋಣ ಅಂದ್ಕೊಂಡು, ಏನೋ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನಮ್ಮ ರೂಟಲ್ಲಿ ನೋಡೋಣ. ಆಮೇಲೆ ಹೆಂಗೆ ಚೇಂಜಸ್ ಮಾಡ್ಕೋತೀವೋ ಗೊತ್ತಿಲ್ಲ. ಸಖತ್ ಎಂಜಾಯ್ ಮಾಡ್ಬೋದು, ಬಟ್ ಅಷ್ಟೇ ಹುಷಾರಾಗಿರಿ. ಇಲ್ಲೊಂದು ಯಾವುದೋ ಫಾಲ್ಸ್ ಥರ ರೀತೈತೆ. ಒಬ್ಬೊಬ್ಬೊಬ್ಬ ನೋಡಿ, ಅಲ್ಲಿಂದ ಚಿಕ್ಕದಾಗಿ ರೀತಾ ಇದೆ. ಆಕ್ಸಿಡೆಂಟ್ ಆಗಿದೆ ಬೆಂಜು. ಅದಕ್ಕೆ ಹೇಳೋದು, ಇಲ್ಲಿ ಏನಾಗ್ಬಿಡುತ್ತೆ, ಎಲ್ಲ ಓವರ್ಟೇಕ್ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಭಾರಿ ಕಷ್ಟ ಇದೆ. ಇಲ್ಲೇ ಬಿಟ್ಬಿಟ್ಟವ್ರೆ ಗಾಡಿ, ಏನೂ ಇಲ್ಲ, ಎಲ್ಲ ಸುಟ್ಟೋಗ್ಬಿಟ್ಟೈತೆ. ಅಪ್ಪ ಹಂಗೈತೆ ನೋಡಿ. ಅಲ್ಲೊಂದು ಫೋಟೋ ತಗೊಂಡು, ಮಳೆ ಬೇರೆ ಬರ್ತೈತೆ, ಇನ್ಮೇಲೆ ನಾನ್ ಸ್ಟಾಪ್ ಹೊಡಿತೀವಿ, ಎಲ್ಲೂ ನಿಲ್ಸೋಕೆ ಹೋಗಲ್ಲ. ಯಾಕಂದ್ರೆ ನಮ್ಮ ಹತ್ರ ಟೈಮ್ ಜಾಸ್ತಿ ಇಲ್ಲ. ಹೋಗಿ ಒಂದು ಕಡೆ ಸ್ಟೇ ಆಗಬೇಕು, ಅದಾದಮೇಲೆ ಎಕ್ಸ್ಪ್ಲೋರ್ ಮಾಡೋಣ. ನಾಳೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋದು ಇದ್ದಿದೆ. ಮಳೆ ಬೇರೆ ಬರ್ತೈತೆ, ಆದಷ್ಟು ಬೇಗ ನಮ್ಮ ಡೆಸ್ಟಿನೇಷನ್ ರೀಚ್ ಆದರೆ ಅಲ್ಲಿಂದ ಬೇಕಾದ್ರೆ ಸ್ಟೇ ಆಗಿ ನಾವು ಇನ್ನು ಆರಾಮಾಗಿ ಅಲ್ಲಿ ಲೋಕಲ್ಗಳೆಲ್ಲ ಸುತ್ತಕ್ಕೆ ಸರಿಯಾಗುತ್ತೆ. ಯಾಕಂದರೆ ನಮ್ಮದು 2 ಡೇಸ್ ಟ್ರಿಪ್ ಇರೋದ್ರಿಂದ ಮುಗಿಸೋಣ 2 ಡೇಸಲ್ಲಿ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡು ಬರ್ತಾನೆ. ಬಾರಲು ಎಲ್ಲೋ ಬಂದು ಸಾಯ್ತಿರಲೇ. ಬೆಂಗಳೂರಿಗೆ ಹೋಗೋ ಅರ್ಜೆಂಟೆಲ್ಲ ಇದ್ದಾರೆ ನನ್ನ ಮಕ್ಕಳು. ಒಂದೇ ಸಲ ಮೈ ಮೇಲೆ ಹತ್ತಿಸ್ತಾರೆ. ಅಲ್ಲಿ ಗಾರ್ಡ್ ಸೆಕ್ಷನ್ ಇದು ಮಾತ್ರ ನಮ್ಮ ಸೇಫ್ಟಿಲಿ ನಾವು ಇರಬೇಕು. ಏನಂತೀರ, ಆಡ್ಕೊಂಡು ಹೋಗೋದು ಡ್ಯೂಕಲ್ಲಿ ಮಾತ್ರ ನೋಡಿ. ಅಲ್ಲಿ ಗಾರ್ಡ್ ಸೆಕ್ಷನು ಆಡಿಸ್ತದಲ್ಲ, ಹಂಗೆ ಆಡಿಸುತ್ತೆ. ಏನು ಹೇಳಿ. ಸೊ ನೋಡೋಣ, ಮಳೆ ಬರ್ತೈತೆ. ಯಾಕಂದರೆ ನಾನು ಸೇಫ್ಟಿ ಬೇರೆ ಇಲ್ದಿರೋದ್ರಿಂದ ಕ್ಯಾಮ್ರಾ ಬಿಚ್ಚಿ ಒಳಗಡೆ ಇಟ್ಕೊಡ್ತಾ ಇದ್ದೀನಿ. ನೋಡೋಣ. ನೋಡಿ ರೋಡು ಈ ಥರ ಇದೆ ರೋಡು ನೋಡಿ. ಇದು ಮಂಗಳೂರಿಗೆ ಹೋಗೋ ರೋಡ್ ಕೊಂಡ್ರಪ್ಪ. ಇನ್ನೂ ಇವಾಗ ಮಾಡ್ತಾ ಅವ್ರೆ. ಮಳೆ ಬರ್ತೈತೆ, ಸಿಕ್ಕಾಪಟ್ಟೆ ಹಿಂಸೆ ಆಗ್ತೈತೆ. ಮಳೆ ಬೇರೆ ಬರ್ತೈತೆ. ರೋಡ್ ನೋಡಿದ್ರೆ ಇಷ್ಟೊಂದು ಕಟ್ಟಡವಾಗೈತೆ. ಇನ್ನೂ ಒಳ್ಳೆ ದಾಖಲೆ ಏನು ಹೇಳಿ. ನೋಡಿದ್ರಲ್ಲ ರೋಡು ಮಾತ್ರ ಕಚ್ಚಡವಾಗಿತ್ತು. ರೋಡ್ ಮಾತ್ರ ಒಂದು ಚೂರು ಚೆನ್ನಾಗಿರಲಿಲ್ಲ, ಸ್ವಲ್ಪ ದೂರ ಮಾತ್ರ. ಇವಾಗ ಮಳೆ ನೋಡಿ, ಮಳೆ ಬರ್ತಾನೇ ಇದೆ ನೋಡಿ. ಬ್ಲರ್ ಕ್ಯಾಮ್ರಾ ಬೇರೆ ಬ್ಲರ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ತಾ ಇದ್ದೀನಿ.
ಬ್ಲರ್ ಆಗ್ತಾ ಇದೆ. ಸೊ ನಾವು ಸ್ವಲ್ಪ ಹೊತ್ತು ನಿಲ್ಲಿಸ್ತಾ ನಮ್ಮ ಅಣ್ಣ ಫುಲ್ ನೆಂದೋಗನೆ, ಯಾಕಂದರೆ ನಾವು ರೈನ್ ಜಾಕೆಟ್ ಇರಲಿಲ್ಲ, ಅಲ್ಲಿ ಇತ್ತು ಅಷ್ಟು ತೆಗಿಯೋ ಅಷ್ಟರಲ್ಲಿ ಅಣ್ಣ ನೆನೆದೋದ. ಸೊ ಇವಾಗ ಫೈನಲಿ ಹೋಗ್ತಾ ಇದ್ದೀವಿ. ರೋಡ್ ಇದು ಇಲ್ಲಿ ತನಕ ರೋಡು ಕಚ್ಚಡವಾಗಿತ್ತು, ಇನ್ಮೇಲೆ ರೋಡ್ ಹೆಂಗಿದೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಎಲ್ಲಿ ಸ್ಟೇ ಮಾಡೋದು ಏನು ಅಂತ ಇನ್ನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಬನ್ನಿ ಹೋಗೋಣ. ಗೋಪ್ರೋ ಬಂದು ಫುಲ್ಲು ಬ್ಯಾಗಲ್ಲಿದೆ. ಗೋಪ್ರೋ ಆನ್ ಮಾಡೋಕ್ಕಾಗಲ್ಲ, ಅದೇ ಹೇಳಿದ್ನಲ್ಲ. ಸೊ ನೀರು ಬಿದ್ದರೆ ಮಟಾಶು, ಸೊ ಅದಕ್ಕಾಗಿ ಹಂಗೆ ಹೋಗ್ತಾ ಇದ್ದೀವಿ. ನೋಡೋಣ ಸ್ಟೇ ಮಾಡಿದ್ಮೇಲೆ ಸಿಗ್ತೀನಿ. ಸೊ ಇನ್ನೇನು ಮಂಗಳೂರು ಹತ್ತತ್ರ ಬಂದಿದ್ದೀವಿ. ಇಲ್ಲೊಂದು ಪದೈಲ್ ಅಂತ ಒಂದು ಊರಿದೆ, ಸೊ ಅಲ್ಲಿದ್ದೀವಿ. ಸೊ ಇನ್ನು 8 ಕಿಲೋಮೀಟ್ರ್ ಇದೆ. ಅಲ್ಲಿ ಹೋಗ್ಬಿಟ್ಟು ಹೋಮ್ ಸ್ಟೇ ಎಲ್ಲಾದರೂ ನೋಡಬೇಕು. ನೋಡಿ ನಮ್ಮ ಗಾಡಿ ಪರಿಸ್ಥಿತಿ ನೋಡಿ. ಸೊ ಇದೆ ಮಳೆ, ಸಿಕ್ಕಾಪಟ್ಟೆ ಮಳೆ, ಇಲ್ಲ ಮಳೆ, ಅಲ್ಲಿಂದ ಮಳೆ ನಿಂತ್ಕೊಂಡ್ಬಂದಿದ್ದೀವಿ ನೋಡಿ. ಆ ರೋಡಂತೂ ನಾಶವಾಗಿತ್ತು. ರೋಡು ಅಷ್ಟಕ್ಕಷ್ಟೇ ಚೆನ್ನಾಗಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇದು ಪದೈ ಅಂತೆ ಊರ ಹೆಸರು. ಸೊ ಪದೈ ಹತ್ರ ಇದ್ದೀವಿ. ನೋಡ್ಬೋದು ಇಲ್ಲಿ 2 ರೂಟ್ ಇದೆ, ಹಂಗೂ ಹೋಗ್ಬೋದು ಹಿಂಗೂ ಹೋಗ್ಬೋದು, 2 ರೂಟ್ ಇದೆ. ಯಾವ ಕಡೆ ಹೋಗೋದು ಗೊತ್ತಿಲ್ಲ. ಫೈನಲಿ ಮಂಗಳೂರು ಹತ್ತತ್ರ ಬಂದ್ಬಿಟ್ಟು ಗುರು, ಸಿಕ್ಕಾಪಟ್ಟೆ ಕಷ್ಟ ಇತ್ತು, ಸಿಕ್ಕಾಪಟ್ಟೆ ಮಳೆ ಜಾಸ್ತಿ, ಮಳೆ ಅನಿತಾನೇ ಇತ್ತು. ಸೊ ಫೈನಲಿ ಮಂಗಳೂರಲ್ಲಿದ್ದೀವಿ. ಸೊ ಟೈಮ್ ಬಂದು ಇವಾಗ ಟೈಮು ನೋಡಿ 8 ಗಂಟೆ ಆಗಿದೆ, 5 ನಿಮಿಷ. ಸೊ ಮಂಗಳೂರು ಸಿಟಿನಲ್ಲಿದ್ದೀವಿ. ಸೊ ನಮ್ಮ ಅಣ್ಣ ಆಲ್ರೆಡಿ ಮುಂದೆ ಹೋದ, ಕ್ಯಾಮ್ರಾನಲ್ಲಿದೆ. ಸೊ ಮೇನ್ ಸಿಟಿನಲ್ಲಿದ್ದೀವಿ. ಮೇನ್ ಬಂದು ಲೊಕೇಶನ್ ನಮಗೆ ಅಲ್ಲಿ ತೋರಿಸ್ತೈತೆ. ಸೊ ಮೈನಲ್ಲಿ ಮಂಗಳೂರಲ್ಲಿದ್ದೀವಿ ಗುರು. ಮಂಗಳೂರು ಸಿಟಿ ಹೆಂಗಿರುತ್ತೋ ಏನೋ ಮಂಗಳೂರು ಅಂತ ಅನ್ಕೋತಿದ್ದೆ. ಫೈನಲಿ ಮಂಗಳೂರಲ್ಲಿ ಇದ್ದೀನಿ ನೋಡಿ. ಮಳೆ ಅಲ್ಲಿ ತನಕ ಮಳೆ ಬರ್ತಾನೆ ಇತ್ತು, ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಮೋಟೋ ವ್ಲಾಗಿಂಗು ಕ್ಯಾಮ್ರಾ ಎಲ್ಲ ಇದಾಗ್ಬಿಡುತ್ತೆ ಅಂದ್ಬಿಟ್ಟು. ಓಹೋ, ಒಂಥರ ವೈಬೇ ಒಂಥರ ಸೂಪರಾಗೈತೆ. ಸೊ ಬನ್ನಿ ರೂಮ್ ಹುಡುಕ್ಬೇಕು. ರೂಮು ಮುಂದೆ ಎಲ್ಲರೂ ರೂಮ್ಗೆ ಹೋಗ್ಬಿಟ್ಟು ಫಸ್ಟು ಫ್ರೆಶ್ ಅಪ್ ಆಗಬೇಕು. ಎಲ್ಲ ಗಿಜಿ ಆಗ್ಬಿಟ್ಟೈತೆ. ನೋಡೋಣ, ದೀಪಾವಳಿ ಹಬ್ಬ ನೆನ್ನೆ ಮಾಡಿ ಇವತ್ತು ಮಾಡ್ತಾವ್ರೆ ಎಲ್ಲ ಪಟಾಕಿಗಳು. ಓಹೋ, ಸರಿಯಾಗಿ ಹೊಡಿತಾವ್ರೆ ಪಟಾಕಿಗಳು. ಮಳೆ ಸಿಕ್ಕಾಪಟ್ಟೆ ಮಳೆ ಅನಿತಾನೆ ಇತ್ತು. ಫೈನಲಿ ಹೋಟೆಲ್ ಸೇರಿದ್ದೀನಿ. ನಾನು ಮಿಸ್ ಆಗ್ಬಿಟ್ಟಿದೆ. ಲೂಜು ನಿಂಗ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಮುಂದೆ ಹೋಗ್ಬಿಡ್ತರು. ಸೊ ನಾನು ಲೇಟ್ ಆಯಿತು ಬರೋದು, ಬಂದೆ, ಅಣ್ಣ ಕಾಯ್ಕೊಂಡಿದ್ರು. ಸೊ ಫೈನಲಿ ಅಣ್ಣ ಹುಡುಕಿದ್ದಾರೆ ಹೋಟೆಲ್ ಮನೋರಮ ಸಕ್ಕದಾಗೈತೆ ಹೋಟೆಲ್ ರೂಮು, ಚೆನ್ನಾಗಿದೆ. 2 ಬೆಡ್ಡು, 1100 ರೂಪಾಯಿ ಅಂತೆ, ಚೆನ್ನಾಗಿದೆ. ಸೊ ಫೈನಲಿ ಮಂಗಳೂರಿಗೆ ಬಂದು ಸೇರಿದೆ ನೋಡಿ. ಟೀ ಶರ್ಟ್ ಹಾಕೊಂಬಿಟ್ಟು ಫುಲ್ ಫೈನಾಗಿದ್ದೀನಿ. ಸೊ ಇವಾಗ ನಾವು ಹೋಯ್ತಾ ಇರೋದು ಇದು ಫೇಮಸ್ ಯಾವುದೋ ನಾರಾಯಣ ಹೋಟೆಲ್ ಅಂತೆ. ನಾರಾಯಣ ಹೋಟೆಲು. ಅಯ್ಯೋ, ನೀವು ಲಾಯರ್ ದೇವದಾಸ್ ಅವ್ರ ಶಿಷ್ಯನೇ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಮಾತಾಡ್ತಿದ್ರಿ. ಅಲ್ಲಿಗೆ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ಊಟಕ್ಕೆ ಮಂಗಳೂರಲ್ಲಿ ಮೀನ್ ತಿನ್ಬೇಕು ಅಂತ ಆಸೆ ಆಗಿತ್ತು. ಆಯ್ತು, ಆಮೇಲೆ ಮಂಗಳೂರಲ್ಲಿ ಮೀನ್ ತಿನ್ನಕ್ ಹೋಗ್ತಾ ಇದ್ದೆ. ಅಣ್ಣ ರೆಡಿನಾ? ನಾನೇ ಬನ್ನಿ ಹೋಣ. ಇಲ್ಲಿ ಬಂದಿದೆ ಊಟ ಅಂತೆ. ಸೊ ಇದು ಫಿಶು, ಇದು ಅಂಜಲ್ ಅಣ್ಣ, ಇದು ಅಂಜಲ್ಲು. ಸೊ 2 ಆರ್ಡ್ರ್ ಮಾಡಿದ್ದೀವಿ. ನೋಡೋಣ ಹೆಂಗಿದೆ ಏನು ಅಂತ, ತಿಂದ್ಬಿಟ್ಟು ಹೇಳ್ತೀನಿ. ಇದು ಊಟ ಎಲ್ಲ ಮುಗಿಸ್ಕೊಂಡು ಫೈನಲಿ ರೂಮಿಗೆ ಬಂದಿದ್ದೀವಿ. ಊಟ ಹೆಂಗಿತ್ತು ಅಂತ ಹೇಳಿದ್ರೆ ಅತಿಯಾಗಿ ತಿನ್ನಕ್ಕಾಗಲ್ಲ, ಒಂಥರ ಆಗೋಯ್ತು ನನಗೆ. ರೈಸು ಅದೇ ಬಾಲ್ ಥರ ಎಲ್ಲ ಇತ್ತು. ಇವ್ನು ಯಾವನ ಸೆಡೆ ನನ್ನ ಮಗ. ಚೂರು ಚೆನ್ನಾಗಿರ್ಲಿಲ್ಲ ರೈಸು. ನನಗೆ ಟೇಸ್ಟು ಓಕೆ, ಆದರೂ ಜಾಸ್ತಿ ತಿಂದರೆ ಮಕ್ಕಾಕಿ ತಿಕ್ಕದಂಗೆ ಆಗುತ್ತು, ತಿನ್ನೋಕ್ಕಾಗಲಿಲ್ಲ. ನನಗಂತೂ ಕಷ್ಟಪಟ್ಟು ಆ ಫ್ರಾನ್ಸು ಯಪ್ಪ, ನಾನು ಯಾರೋ ಬೇರೆ ಥರ ಕೊಡ್ತೇನೆ ಅಂದರೆ ಫ್ರಾನ್ಸೇ ಬೇರೆ ಥರ ಕೊಟ್ಟರು ಅವರು. ಸೊ ಇವಾಗ ಮಲ್ಕೋತಾ ಇದ್ದೀವಿ. ಫೈನಲಿ ಫುಲ್ಲು ಬಾಡಿ ಪೈನ್ ಎಲ್ಲ ಬಂದ್ಬಿಟ್ಟೈತೆ ನನಗೆ. ತುಂಬ ದಿನ ಆಯ್ತಲ್ಲ ರೈಡ್ ಮಾಡಿ, ಅದಕ್ಕೇನಾರು ಹಂಗಾಯ್ತೋ ಗೊತ್ತಿಲ್ಲ. ಸೊ ಇವಾಗ ಮಲ್ಕೋತೀವಿ. ಬೆಳಗ್ಗೆ ಸಿಗ್ತೀನಿ ನಿಮಗೆ ಎಲ್ರಿಗೂ ಅಂತ ಹೇಳ್ತಾ ಟಾಟಾ ಬಾಯ್. ದಿ ನೆಕ್ಸ್ಟ್ ಡೇ. ಹಲೋ ಕನ್ನಡಿಗರ್ಸ್, ನೆನ್ನೆ ಬಂದು ನಾವು ಮಂಗಳೂರಲ್ಲಿ ಸ್ಟೇ ಆಗಿದ್ದು. ಸೊ ಇವಾಗ ಮಂಗಳೂರಿಂದ ರೂಮ್ ಸ್ಟೇ ಆಗಿದ್ದು, ಇದೇ ರೂಮಲ್ಲಿ ಇದ್ದಿದ್ದು. ಸೊ ಇಲ್ಲಿಂದ ಚೆಕ್ಔಟ್ ಮಾಡ್ತಾ ಇದ್ವಿ. ಸೊ ಪ್ಲ್ಯಾನಿಂಗು ಮಳೆ ಇರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಇದೆ, ಎಲ್ಲೆಲ್ಲಿ ಏನು ಅಂತ ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ. ಇವಾಗ ಇಲ್ಲೊಂದು ಟೆಂಪಲ್ ಇದೆ, ಫೇಮಸ್ ಟೆಂಪಲ್ ಅಂತೆ, ಮಂಗಳೂರಲ್ಲೇ ಇರೋದು. ಮಂಗಳೂರಲ್ಲಿ 4-5 ಕಿಲೋಮೀಟ್ರು. ಸೊ ಅಲ್ಲೇ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ, ಇಲ್ಲಿಂದ ಚೆಕ್ಔಟ್ ಮಾಡ್ಕೊಂಡು ಹೋಗ್ತಾ ಇರೋಣ.
ಸೊ ಎಲ್ಲ ಇವಾಗ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ. ಸರಿ ಬನ್ನಿ ಹೋಗೋಣ. ಹೆಲ್ಮೆಟ್ ಕ್ಯಾಮ್ರಾಗೆ ಶಿಫ್ಟ್ ಆಗ್ತೀನಿ. ಬನ್ನಿ ಸ್ಟ್ಯಾಂಡ್ ಇತ್ತು. ಸೊ ಇವಾಗ ಗಾಡಿ ಹತ್ರ ಬಂದಿದ್ದೀನಿ, ಬ್ಯಾಗೆಲ್ಲ ಕಟ್ಕೊಂಡಿದ್ದೀನಿ. ಸೊ ಫೈನಲಿ ಇವಾಗ ಹೋಗ್ತಾ ಇದ್ದೀವಿ. ಅದೇ ಟೆಂಪಲ್ ಹೇಳಿದ್ನಲ್ಲ, ಅಲ್ಲಿ ಗಾಡಿ ನೋಡಿ, ಗಾಡಿ ಸ್ಥಿತಿ ಇದೆ. ಸರಿ ಬನ್ನಿ ಹೋಗೋಣ. ಗಾಡಿ ಸ್ವಲ್ಪ ವಾರ್ಮಪ್ ಆಗಲಿ. 4 ಕಿಲೋಮೀಟ್ರ್ ಇರಬೇಕಷ್ಟೇ, ಜಾಸ್ತಿ ಏನಿಲ್ಲ. ವಾಚ್ ಒಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡುತ್ತೆ. ಗಾಡಿ ಫುಲ್ಲು ಮಳೆ ಅಲ್ವಾ, ಸಿಕ್ಕಾಪಟ್ಟೆ ಮಳೆ, ಹಾಗಾಗಿ ಫುಲ್ ನೀರು ಆಗ್ಬಿಟ್ಟೈತೆ. ಎಲ್ಲ ಮಣ್ಣೆಲ್ಲ ಮೇಲ್ಮೇಲೆ ಹಾರಿ ಟೋಟಲ್ಲು 362 ಕಿಲೋಮೀಟ್ರು. ಬನ್ನಿ ಹೋಗೋಣ. 4 ಕಿಲೋಮೀಟ್ರ್ ಅಂತೆ, ಒಂದೇ ರೋಡು. ನೋಡ್ರಪ್ಪ, ಇದೇ ಸಿಟಿ ಮಂಗಳೂರು ಹೆಂಗಿದೆ ನೋಡಿ ವಾತಾವರಣ ಮಂಗಳೂರಲ್ಲಿ. ಸೊ ಗಾಡಿ ಪೆಟ್ರೋಲು 1 ಪಾಯಿಂಟ್ ಅಷ್ಟೇ ಇಳ್ದಿರೋದು, ಇನ್ನು ಬೇಜಾನಿದೆ. ಬನ್ನಿ ಹೋಗೋಣ. ನನಗೆ ತುಂಬ ಲೇಟ್ ಇವರು ಓಪನ್ ಮಾಡೋದು ಅಂಗಡಿಗಳು. ಇದು ನಾನು ಬೆಳಗ್ಗೆ ಬಂದಿದ್ದೆ, ಒಂದು 7-8 ಗಂಟೆಗೆ ಇನ್ನೂ ಯಾರೂ ಎದ್ದೇ ಇರೋಲ್ಲ, ಫುಲ್ಲು ಖಾಲಿ ಅನ್ನಿಸ್ತಾ ಇರುತ್ತೆ. ಇವರೆಲ್ಲ ಓಪನ್ ಮಾಡೋದೆಲ್ಲ 10 ಗಂಟೆ ಮೇಲೆ. ಆಟೋಗಳು ನೋಡಿ ಹೆಂಗವೆ ಅಂತ ಮಂಗಳೂರಲ್ಲಿ. ಒಂದೊಂದು ಸ್ಟೇಟ್ಗೆ ಒಂದೊಂದು ಕಲರು. ನೋಡ್ತಾವ್ರು ಹುಡುಗರು ಕಣ. ಹಾಂ ಬರ್ತಾಯಿದ್ಯಾ ಕೇಳ್ತವನ, ನಾವು ಬರ್ತಾಯಿದ್ದೀವ ಅಂತ. ಇನ್ನೂ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ನಾವು. ಸೊ ನೋಡೋಣ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಯಾವ ಥರ ಹೆಂಗಾಗುತ್ತೆ ಏನು ಗೊತ್ತಿಲ್ಲ. ಮಂಗಳೂರು ಒಳ್ಳೆ ಸಿಟಿ, ಚೆನ್ನಾಗಿದೆ ಮಂಗಳೂರು. ನನಗೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಒಳ್ಳೆ ಮಂಗಳೂರು ರೈಡ್ ಮಾಡೋಣ ಅಂತ. ಫೈನಲಿ ನಮ್ಮದು ಪ್ಲ್ಯಾನು ಮಾಡ್ತಾಯಿದ್ದೀವಿ, ಇನ್ನು ಎಲ್ಲೆಲ್ಲಿ ಹೆಂಗೆ ಅಂತ. ಯಾಕಂದರೆ ನಮಗೆ ನಾನು ಹೇಳ್ದಂಗೆ ಕುಂದಾಪುರ ಸೈಡು ಇಲ್ಲ ಉಡುಪಿ, ಎಲ್ಲಿ ತನಕ ಹೋಗ್ತೀವೋ ಹಂಗೆ ಹೋಗ್ತಾ ಇರ್ತೀವಿ. ಆ್ಯಕ್ಚುಲಿ ಇವಾಗ ಮಂಗಳೂರು ಯಾಕಂದ್ರೆ ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ, ತುಂಬ ಲೇಟ್ ಆಯ್ತಲ್ಲ. ಇದು ದೇವಸ್ಥಾನ ಇದೆ ನೋಡಿ, ಚೌಡೇಶ್ವರಿ ದೇವಸ್ಥಾನ. ಸೊ ಹಾಗಾಗಿ ಏನೋ ಹೇಳ್ತಾಯಿದ್ದೆ. ಸೊ ಪ್ಲ್ಯಾನಿಂಗು ನೋಡೋಣ ಎಷ್ಟು ಮಟ್ಟಕ್ಕೆ ನಮ್ಮದು ಪ್ಲ್ಯಾನಿಂಗ್ ಇದೆ, ಎಲ್ಲೆಲ್ಲಿ ಅಂತ ಟೈಮು ಮ್ಯಾನೇಜ್ ಮಾಡಬೇಕು, ಎಲ್ಲ ಮಾಡಬೇಕು. ಸೊ ಎಲ್ಲ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಹೋಯ್ತಾ ಇರೋಣ. ಟೈಮು ಆಗಿರೋದ್ರಿಂದ ಏನಾಗ್ಬಿಡ್ತು, ವ್ಯತ್ಯಾಸ ಆಯಿತು. ಸೊ ಹಾಗಾಗಿ ನಾವು ಮಂಗಳೂರಲ್ಲಿ ಸ್ಟೇ ಆಗಬೇಕಾದ ಪರಿಸ್ಥಿತಿ ಬಂತು. ಸೊ ಅದಕ್ಕೆ ಮಂಗಳೂರಲ್ಲಿ ಸ್ಟೇ ಆಗಿ ಇಲ್ಲಿ ಒಂದು ನೋಡಿಕೊಂಡು ಒಂದು ಟೆಂಪಲ್ನು ಇಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಡೈರೆಕ್ಟ್ ಉಡುಪಿ ಕುಂದಾಪುರ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು. ಬಟ್ ನೋಡೋಣ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಬಂತು ನೋಡಿ ಟೆಂಪಲ್, ಇದೇ ಮಂಗಳಾದೇವಿ ಟೆಂಪಲ್ಲು. ನಿಮ್ಗೆ ಅವಾಗಲೇ ಹೇಳ್ದ ಒನ್ ಆಫ್ ದ ಸೂಪರ್ ಫೇಮಸ್ ಟೆಂಪಲ್ ಅಂತೆ. ಒಂದು ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಒಳಗಡೆ ಹೋಗಿ ದರ್ಶನ ಮಾಡೋಣ. ಫೈನಲಿ ಒಳಗಡೆ ಬಂದಿದ್ದೀವಿ, ನೋಡ್ಬೋದು ಇಲ್ಲೊಂದು ತೇರಿದೆ ನೋಡಿ. ಮಂಗಳಾದೇವಿ ದೇವಸ್ಥಾನ ಒಳಗಡೆ ಇದ್ದೀವಿ. ಇದೇ ನೋಡಪ್ಪ ಟೆಂಪಲ್ಲು. ಬನ್ನಿ, ಟೈಮಿಂಗ್ಸ್ ಹಾಕಿದ್ದಾರೆ, ಅಲ್ಲಿ ಹಾಕಿದ್ದಾರೆ ನೋಡಿ ಟೈಮಿಂಗ್ಸ್. ಮಧ್ಯಾಹ್ನ 12:30 2:30 2:30 ಕ್ಲೋಸ್ ಇದು. ಮಂಗಳೂರಿಗೆ ಒಂದು ಇತಿಹಾಸ ಬಂದದ್ದು ಈ ನಮ್ಮ ತಾಯಿಯ ಸಾನ್ನಿಧ್ಯದಿಂದ. ಹೋಗ್ತಾ ಇದ್ದೀವಿ ಇವಾಗ ಉಡುಪಿ ಕಡೆ ಅಂತ ಪ್ಲಾನಿಂಗ್ ಆಗಿದೆ, ನೋಡಬೇಕು. ಒಳ್ಳೆ ದರ್ಶನ ಆಯಿತು. ಹಿರಿ ಹೋಗ್ತಾ ಮಾತಾಡೋಣ. ಫಸ್ಟು ಮ್ಯಾಪ್ ಗೀಪ್ ಎಲ್ಲ ಹಾಕೊಂಡ್ಬಿಡ್ತೀವಿ. ಕುಂದಾಪುರಕ್ಕೆ ಒಳ್ಳೆ ದರ್ಶನ ಆಯಿತು. ಬನ್ನಿ, ಸಿಕ್ಕಾಪಟ್ಟೆ ಪವರ್ಫುಲ್ ದೇವಸ್ಥಾನ ಇದು ಮಾತ್ರ. ದೇವಿ ಮಾತ್ರ ಸಿಕ್ಕಾಪಟ್ಟೆ ಪವರ್ಫುಲ್ಲು. ಒಳ್ಳೆ ದರ್ಶನ ಆಯಿತು. ಯಾಕಂದರೆ ನಮ್ಮದು ವೀಕ್ ಡೇಸ್ ಬೆಲ್ಲ, ವೀಕೆಂಡಲ್ಲಿ ಬಂದರೆ ಇಷ್ಟೊಂದು ದರ್ಶನ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ವೀಕೆಂಡ್ ಆಗಿರೋದಕ್ಕೆ ಒಳ್ಳೆ ದರ್ಶನ ಆಯಿತು. ಇವಾಗ ಕುಂದಾಪುರ ಕಡೆಗೆ ನಮ್ಮ ಪಯಣ. ಹೇಳ್ದಂಗೆ ಕುಂದಾಪುರಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಮಂಗಳೂರಿಗೆ ಟಾಟಾ ಬಾಯ್ ಬಾಯ್ ಹೇಳೋ ಟೈಮು. ಒಳ್ಳೆ ಚೆನ್ನಾಗಿದೆ ವೆದರು. ಇಲ್ಲಿ ಬಂದು ಒಂದು ಸಲ ಎಕ್ಸ್ಪ್ಲೋರ್ ಮಾಡಬೇಕು, ಚೆನ್ನಾಗಿರುತ್ತೆ. ಮಂಗಳೂರಲ್ಲೂ ಮಾಡೋಣ, ಟೈಮ್ ಇದ್ದರೆ ಯಾವಾಗಾದರೂ ಬರ್ತಾರನ್ನ ಅಂತ ಹೇಳ್ತಾ. ಮಂಗಳೂರು ಸಿಟಿಗೆ ಚೆನ್ನಾಗಿತ್ತು. ಫಿಶು, ಬೇರೆ ಹೋಟೆಲ್ಸ್ಗಳು ನಮಗೇನು ಅಷ್ಟಾಗೇನು ಗೊತ್ತಿರಲಿಲ್ಲ. ಹೋಟೆಲ್ಗಳು ಏನೋ ಅಂದಾಜಾಗಿ ನೋಡಿಕೊಂಡು ನಾರಾಯಣ್ಗೆ ಹೋಗೋಣ ಅಂದ್ಕೊಂಡು ಅಲ್ಲಿ ಕ್ಲೋಸು ಮಧ್ಯಾಹ್ನ. ಬನ್ನಿ ಹೋಗೋಣ. ಸ್ವಲ್ಪ ಮ್ಯಾಪ್ ಗಿಪ್ ನೋಡ್ಕೊಂಡು ಹೋಗಬೇಕು. ಚೇಂಜಸ್ ಆಗ್ತಾ ಇದೆ, ಅದಕ್ಕೆ ಭಯ ನಮಗೆ.
ಅದೇ ಒಂದು ಸ್ವಲ್ಪ ಟೈಮು ಇದಾಗಲಿಲ್ಲ ಅಂದರೆ ಇದೇ ಥರ ಆಗೋದು. ಅದಕ್ಕೆ ನೋಡ್ಕೊಂಬರ್ಬೇಕು, ಇಲ್ಲ ಅಂದರೆ ಹೆವಿ ಹಿಂಸೆ ಬರು. ಯಾಕೆ ಜಾಸ್ತಿ ಮಂಗಳೂರಲ್ಲಿ ಎಸ್ಪೆಷಲಿ ಇಳ್ಜಾರು ಗಾಡಿದು ಅಯ್ಯಪ್ಪ ಒಳ್ಳೆ ಪರ್ಫಾರ್ಮೆನ್ಸು ನಮ್ಮ ಗಾಡಿದು. ಆ್ಯಂಗಲ್ ಏನು ಸೂಪರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಒಂದೇ ಸ್ಟ್ರೆಚ್ಚು ಚೆನ್ನಾಗಿದೆ, ಅಲ್ಲಿ ಬೀಚಸ್ಸು ಅದೆಲ್ಲ ಸಿಗುತ್ತೆ. ಸೊ ಅದು ನೋಡಿಕೊಂಡು ಒಂದು 2-3 ಬೀಚಸ್ ಇದೆ, ಅದು ನೋಡಿಕೊಂಡು ಉಡುಪಿಯಿಂದ ಕುಂದಾಪುರ ಆ ಸೈಡ್ ಹೋಗ್ತಾ ಇರೋದು. ಸಮುದ್ರ ಪಕ್ಕದಲ್ಲೇ ಹೋಗ್ತಾ ಇದ್ದೀವಿ, ಇಲ್ಲೇ ಸಮುದ್ರ ಪಕ್ಕದಲ್ಲೇ ಇರೋದು. ಸೊ ಸ್ಟ್ರೈಟ್ ಸಮುದ್ರ ಪಕ್ಕದಲ್ಲೇ ಹೋಗ್ತಾ ಇರ್ತೀನಿ, ನೀವು ಮ್ಯಾಪಲ್ಲಿ ನೋಡ್ಬೋದು. ಸೊ ನಿಮಗೆ ಮಂಗಳೂರಿಂದ ಸ್ಟ್ರೈಟ್ ಉಡುಪಿ ಕುಂದಾಪುರ ಎಲ್ಲ ಒಂದೇ ರೋಡು ಪಕ್ಕದಲ್ಲೇ, ಸಮುದ್ರ ಪಕ್ಕದಲ್ಲೇ ಹೋಗ್ತೀವಿ. ನಾವು ಆ ರೋಡಲ್ಲಿ ಹೋಗ್ತಾ ಇದ್ದೀವಿ, ಏನೋ ಒಂಥರ ಖುಷಿ. ಏನು ಹೇಳಿ, ಇಲ್ಲಿಂದ ನಾವು ಇನ್ನೇನು 83 ಕಿಲೋಮೀಟ್ರು ಕುಂದಾಪುರ ಹತ್ರನೇ, ಜಾಸ್ತಿ ಏನು ದೂರ ಏನಿಲ್ಲ. ಅದಕ್ಕೆ ಬ್ರೇಕ್ಫಾಸ್ಟ್ ಹೆಂಗಿದ್ರೆ ದೇವಸ್ಥಾನ ಆದಮೇಲೆ ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ನಾನು ಹೇಳ್ದಂಗೆ. ಬನ್ನಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ಇಲ್ಲಿ ಮಂಗಳೂರು ಬನ್ನು ತೊಗೊಂಡಿದ್ದೀವಿ, ಊಟನೂ ಬಂದಿದೆ. ಸೊ ಪಾಪಡು, ಸೊ ಬನ್ಸು ಸೂಪರ್ ಆಯಿತು, ಬನ್ ಚೆನ್ನಾಗಿತ್ತು. ಸೊ ಇವಾಗ ಊಟ ಮಾಡೋಣ ಬನ್ನಿ, ಹೆಂಗಿದೆ ಏನೋ ಅಂತ. ಸೊ ಚೆನ್ನಾಗಿತ್ತು ಊಟ, ಎಲ್ಲ ಸಖತ್ತಾಗಿತ್ತು, ಚೆನ್ನಾಗಿ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಮಾಡಿದರು. ಸೊ ಫೈನಲಿ ಇವಾಗ ಬಿಡ್ತಾ ಇದ್ದೀವಿ. ಟೈಮ್ ಬಂದು ಇವಾಗ 2 ಗಂಟೆ, ಏನಿಲ್ಲೇ ಇರೋದು, ಜಾಸ್ತಿ ಕಿಲೋಮೀಟ್ರ್ ಇಲ್ಲ. ಇವಾಗ ಇನ್ನೇನು 43 ಏನೋ ಇದೆ, ಒಂದೇ ರೋಡು. ಬನ್ನಿ ಹೋಗು. ಫುಲ್ ಮಳೆ ಬಂದಿತ್ತು, ನಿಮ್ಗೆ ಆವಾಗಲೇ ಹೇಳಿಲ್ಲ ಮಳೆ ಇರಲಿಲ್ಲ. ಮಳೆ ಉಯ್ತು, ಚೆನ್ನಾಗಿ ಉಯ್ದು ಇವಾಗ ನಿಂತಿದೆ. ಸೊ ನಾನು ಫುಲ್ ರೈಡಿಂಗ್ ಏನು ರೈನ್ ಪ್ಯಾಂಟು ಮತ್ತು ರೈನ್ ಜಾಕೆಟ್ ಹಾಕ್ಕೊಂಡು ಪ್ಯಾಕ್ ಆಗಿ ಹೋಗ್ತಾ ಇದ್ದೀನಿ. ಬನ್ನಿ. ಫಸ್ಟು ಉಡುಪಿಗೆ ಹೋಗ್ಬೇಕು. ಉಡುಪಿಲಿ ಒಂದು ಯಾವುದೋ ನೋಡಿದ್ದೀವಿ, ಕುಪ್ಪ ಯಾವುದೋ ಒಂದು ಏನೋ ಪ್ಲ್ಯಾನ್ಗಳೇ ಏನೇನೋ ಆಗ್ತೈತೆ ಮಳೆಯಿಂದ ಸಿಕ್ಕಾಪಟ್ಟೆ. ಸೊ ಇವಾಗ ಪ್ಲ್ಯಾನು ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವಾಗ ಮಳೆ ಬರಲಿಲ್ಲ ಅಂದರೆ ಮುಂದಕ್ಕೆ ಹೋಗ್ತೀವಿ, ಮಳೆನಾರು ಬಂದರೆ ಉಡುಪಿ ಟೆಂಪಲ್ಗೆ ಹೋಗ್ಬಿಟ್ಟು ಕೃಷ್ಣ ಟೆಂಪಲ್ಗೆ ಹೋಗಿ, ನಾನು ಹೋಗಿಲ್ಲ ಯಾವತ್ತೂ. ಸೊ ಅಲ್ಲಿಗೆ ಹೋಗಿ ಅಲ್ಲೇನಾರು ಸ್ಟೇ ಆಗೋ ಥರ ಏನೋ ಪ್ಲ್ಯಾನಿಂಗ್ ಮಾಡಿಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ. ಅದು ಗೆಸ್ಸೇ ಮಾಡೋಕ್ಕಾಗಲಿ, ನಾವು ನೋಡಿದಾಗ ಅಷ್ಟು ಮಳೆ ಇರಲಿಲ್ಲ. ತಿರ್ಗಾ ಇಲ್ಲಿ ಬಂದಮೇಲೆ ನೋಡ್ತೀವಿ ಮಳೆ ಚೇಂಜು. ಅದು ವೆದರ್ ಯಾವ ಥರ ಏನು ಒಂದು ಗೊತ್ತಾಗಲ್ಲ ಗುರು. ಹುಷಾರಾಗಿ ನೋಡ್ಕೊಂಡು ಬರಬೇಕು, ಏನು ಹೇಳಿ. ಇಲ್ಲ ಅಂದರೆ ಇದೇ ಪರಿಸ್ಥಿತಿ, ಮಳೆಯಲ್ಲಂತೂ ರೈಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಹೆಂಗೋ ಮಳೆ ನಿಂತಿದ್ದು ದೇವ್ರ ದಯೆಯಿಂದ ಹೋಗ್ತಾ ಇದ್ದೀವಿ. ಹತ್ರನೇ, ತುಂಬ ದೂರ ಏನಿಲ್ಲ. ಹೋಗೋಣ, ಫಸ್ಟು ಹೋಗೋಣ, ಆಮೇಲೆ ನೆಕ್ಸ್ಟು ಏನು ಕತೆ ಏನು ಅಂತ. ಗಾಡಿದು ಸಖತ್ ಪರ್ಫಾರ್ಮೆನ್ಸ್ ಸೂಪರಾಗಿದೆ, ಮಸ್ತಿದೆ ಫೀಲಿಂಗು, ಹೆವಿ ಒಳ್ಳೆ ಸ್ಮೂತು, ಮಾತ್ರ ಅದರ ಬೆಂಕಿ ರೈಡಿಂಗ್ ಅಂದ್ಕೊಳ್ಳಿ. ಒಳ್ಳೆ ಬರಬೇಕಾದ್ರಂತೂ ಮಸ್ತು. ಮತ್ತು ಆಯಿಲ್ಸ್ ಕವರ್ ಹೇಳಿದ್ನಲ್ಲ, ಅದು ತುಂಬ ಹೆಲ್ಪ್ ಆಗ್ತೈತೆ ಅಂದ್ಕೊಳ್ಳಿ. ನನಗಂತೂ ಮಣ್ಣೆಲ್ಲ ಮೇಲೆ ಬಂದು ಕುತ್ಕೊಂಬಿಟ್ಟಿತ್ತು. ಬಟ್ ಯಾಕೆ ಬೇಕು ನಮ್ಗೆ ಆಚಾರ ಸರಿಯಿಲ್ಲ ಅಂದರೆ ಏನೇನೋ ಆಗುತ್ತೆ. ಸೊ ಸೇಫ್ಟಿ ಮಾಡಿಕೊಂಡು ಇವಾಗ ಆರಾಮಾಗಿ ಟೆನ್ಷನ್ ಫ್ರೀ ಇಲ್ದಂಗೆ ಹೋಗ್ತಾ ಇದ್ದೀನಿ. ಪೆಟ್ರೋಲ್ 2 ಅಂದರೆ ಆವಾಗಲೇ 1 ಕಡಿಮೆ ಆಗಿತ್ತು, 2 ಇದು ಕಡಿಮೆ ಆಗಿದೆ, 2 ಪಾಯಿಂಟ್ ಸಾರಿ. ನನ್ನ ಪ್ರಕಾರ ಯಾವುದಾದ್ರು ಬೀಚು ನೋಡಿಕೊಂಡು ಸ್ಟೇ ಮಾಡೋ ಪ್ಲ್ಯಾನ್ಗಳಿದ್ದಾವೆ, ನೋಡೋಣ. ಯಾಕಂದರೆ ನಾಳೆನೂ ರೆಡಿ ಇರ್ತದೆ, ಯಾಕಂದರೆ ನಮಗೆ ಟೈಮು ಇವತ್ತಾಗಲ್ಲ. ಹಾಗಾಗಿ ನಾಳೆನೂ ಎಕ್ಸ್ಪ್ಲೋರ್ ಮಾಡೋ ಇರುತ್ತೆ. ಇನ್ನು ನಮ್ಮ ತಲೆಯಲ್ಲಿ ಏನೇನೋ ಪ್ಲ್ಯಾನ್ಗಳಿದ್ದಾವೆ. ಮಳೆ ಒಂದು ಸಾಥ್ ಕೊಟ್ಬಿಟ್ರೆ ನಮ್ಮ ಜೊತೆ ಹೋಗ್ಬೋದು, ಮಳೆ ಸಾಥ್ ಕೊಡಲಿಲ್ಲ ಅಂದರೆ ಭಾರಿ ಕಷ್ಟ. ನೋಡೋಣ ಹೆಂಗಾಗುತ್ತೆ, ಬನ್ನಿ ಹೋಗೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.